ಕರ್ನಾಟಕದಲ್ಲಿ ಆರ್ಎಸ್ಎಸ್ ಬ್ಯಾನ್ ದಂಗಲ್ ಮಧ್ಯೆ ಬೆಂಗಳೂರಿಗೆ ಆರ್ಎಸ್ಎಸ್ನ ರಾಷ್ಟ್ರೀಯ ಸರ್ಸಂಘ ಸಂಚಾಲಕ ಮೋಹನ್ ಭಾಗವತ್ ಭೇಟಿ ಕೊಟ್ಟಿದ್ದಾರೆ. ಚನ್ನೇನಹಳ್ಳಿಯ ಬೈಠಲ್ನಲ್ಲಿ ಪಾಲ್ಗೊಂಡಿದ್ದಾರೆ. ಬೈಠಕ್ ಮುಗಿದ ಬಳಿಕ ಚಾಮರಾಜಪೇಟೆಯಲ್ಲಿರುವ ಆರ್ಎಸ್ಎಸ್ ಕಚೇರಿ ಕೇಶವ ಕೃಪಾಗೆ ಇವತ್ತು ಸಂಜೆ 4 ಗಂಟೆಗೆ ಭೇಟಿ ಕೊಟ್ಟಿದ್ದಾರೆ. ಕೇಶವ ಕೃಪಾದಲ್ಲಿ ಸಂಘದ ಪ್ರಮುಖರ ಜೊತೆ ಮೋಹನ್ ಭಾಗವತ್ ಸಭೆಯನ್ನ ನಡೆಸಲಿದ್ದಾರೆ. ಸರ್ಕಾರಿ ಜಾಗಗಳಲ್ಲಿ ಆರ್ಎಸ್ಎಸ್ ಬ್ಯಾನ್ ಬಗ್ಗೆ ಪ್ರಿಯಾಂಕ್ ಖರ್ಗೆ ಪತ್ರಕ್ಕೆ ಬಿಜೆಪಿ ಆಕ್ರೋಶಗೊಂಡಿದ್ದು ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ. ಮೈಸೂರಿನಲ್ಲಿ ಮಾತನಾಡಿದಂಥ ಸಂಸದ ಪ್ರತಾಪ್ ಸಿಂಹ, ಪ್ರಿಯಾಂಕ್ ಖರ್ಗೆಗೆ ಪ್ರಚಾರದ ಗೀಳು ಹೆಚ್ಚಾಗಿದೆ, ದೊಡ್ಡವರಿಂದಲೇ ಬ್ಯಾನ್ ಮಾಡಲಿಕ್ಕೆ ಆಗಿಲ್ಲ, ನೀವು ಮಾಡ್ತೀರಾ ಅಂತ ಸವಾಲನ್ನ ಹಾಕಿದ್ದಾರೆ. ಇನ್ನು ಶಾಸಕ ಶ್ರೀವತ್ಸ ಮಾತನಾಡಿ ಇದು ಮೂರ್ಖತನದ ಪರಮಾವಧಿ ಅಂತ ಹೇಳಿದ್ದಾರೆ. ಇನ್ನು ಸಿಟಿ ರವಿ ಸಹ ಪ್ರಿಯಾಂಕ್ ವಿರುದ್ಧ ಹರಿಹಾಯ್ದಿದ್ದಾರೆ. ಆದರೆ ಪ್ರಿಯಾಂಕ ಖರ್ಗೆ ಅವರ ಈ ಒಂದು ಹುಚ್ಚು, ಈ ಗೀಳು, ಈ ಚಾಳಿ ಇದೆಯಲ್ಲ, ಇದಕ್ಕೆ ಖಂಡಿತ ಯಾವುದೇ ಮದ್ದಿಲ್ಲ. ಇದಕ್ಕೆ ಏನು ಯಾರು ಚಿಕಿತ್ಸೆ ಕೊಡೋಕ್ಕಾಗಲ್ಲ. ಇದು PUC ಫೇಲ್ ಆಗಿ ಯಾವುದೋ ಆನಿಮೇಷನಲ್ಲಿ ಯಾವುದೋ ಸರ್ಟಿಫಿಕೇಟ್ ಇಟ್ಕೊಂಡಿರೋಂಥ ವ್ಯಕ್ತಿಗೆ ಎಲ್ಲ ಅರ್ಥ ಆಗುತ್ತೆ. ಯಾವ ನೆಹರು ಅವರ ಮರಿಮಗಳ ಹೆಸರನ್ನು ನೀವು ಇಟ್ಕೊಂಡಿದ್ದೀರಲ್ಲ, ಆ ನೆಹರು ಕೈಲೇ RSSನ ಬ್ಯಾನ್ ಮಾಡೋಕ್ಕಾಗಲಿಲ್ಲ. ನೆಹರು ಮಗಳು ಇಂದಿರಾ ಗಾಂಧಿ ಕೈಲಾಗಲಿಲ್ಲ. ಇಂದಿರಾ ಗಾಂಧಿ ಮಗ ರಾಜೀವ್ ಗಾಂಧಿ ಕೈಲಾಗಲಿಲ್ಲ. ಇನ್ನು ರಾಜೀವ್ ಗಾಂಧಿಯ ಮಗಳ ಹೆಸರನ್ನು ಇಟ್ಕೊಂಡಿರುವಂಥ ನಿಮ್ಮ ಕೈಲಾಗುತ್ತಾ ಸರ್? ನಿಮ್ಮ ಸಿದ್ದರಾಮಯ್ಯನವ್ರ ಕೈಲಾಗುತ್ತಾ? ನಿಮ್ಮ ತಂದೆನೂ ಕೂಡ ಈ ರಾಜ್ಯದಲ್ಲಿ ಗೃಹ ಸಚಿವರಾಗಿದ್ದರು. ಆ ಸಂದರ್ಭದಲ್ಲಿ ಕೋಲಾರದ ಹತ್ರ ಕಂಬಾಲಪಲ್ಲಿ ಘಟನೆ ನಡೀತು, ದಲಿತರನ್ನ ಸುಟ್ಟು ಹಾಕಿದ್ರು. ಅದು ಆ ದಲಿತರಿಗೆ ನ್ಯಾಯ ಕೊಡ್ಸೋಕ್ಕೆ ನಿಮ್ಮ ಅಪ್ಪನ ಕೈಲೂ ಆಗಲಿಲ್ಲ. ಇನ್ನು ನೀವೇನು ಮಾಡ್ತೀರಿ? ಪ್ರಿಯಾಂಕ ಖರ್ಗೆ ಅವರು ಏನು ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದೋ ಸಂಘದ ಚಟುವಟಿಕೆಗಳನ್ನ ಸರ್ಕಾರಿ ಏನು ಜಾಗಗಳಲ್ಲಿ ನಡೆಸೋದಕ್ಕೆ ಮಾಡಬಾರ್ದು ಬಿಡಬಾರ್ದು ಅನ್ನುವಂಥ ಏನು ಹೇಳಿಕೆಯ ಬಗ್ಗೆ ನೋಡಿದ್ದೀನಿ. ಮೂರ್ಖತನದ ಪರಮಾವಧಿ ಅಂದರೆ ಆ ಪತ್ರನೇ. ಆ ಪತ್ರಕ್ಕೆ ಅದನ್ನೇನೋ ಸೀರಿಯಸ್ ಆಗಿ ತೆಗೆದುಕೊಂಡು ಕ್ರಮ ವಹಿಸಬೇಕು ಅಂತ ಮುಖ್ಯಮಂತ್ರಿಗಳು ಬರೆದಿರೋದು ಇನ್ನೊಂದು ಮೂರ್ಖತನದ ಪರಮಾವಧಿ ಅಂತ ಹೇಳಕ್ ಬಯಸ್ತೇನೆ. ಅಲ್ರಿ, ಪತ್ರದಲ್ಲಿ ಸಾಂಘಿಕ್ ಅಂತ ಬರೀತೀರಾ, ಮಿಲನ್ ಅಂತ ಬರೀತೀರಾ, ಶಾಖೆ ಅಂತ ಬರೀತೀರಾ. 1 ಗಂಟೆ ಕಾಲ ಬಂದು ಶಾಖೆಗೆ ಬಂದು ಕೂತ್ಕೊಳ್ರಿ ಅಂತ ಹೇಳ್ತಾ ಇದೀವಲ್ಲ. ನಾವೇನು ಕದ್ದು ಮುಚ್ಚಿ 4 ಗೋಡೆ ಒಳಗೆ ಶಾಖೆ ನಡೆಸ್ತಾ ಇದೀವಾ? ಸಚಿವರಾದ ಶ್ರೀ ಪ್ರಿಯಾಂಕ್ ಖರ್ಗೆ ಅವರು ಏನಾಗಿದೆ, ನೀವು ಕಷ್ಟಪಟ್ಟಿಲ್ಲ. ಅಪ್ಪನ ರಾಜಕೀಯ ವಾರಸುದಾರಿಕೆ ಅಚಾನಕ್ಕಾಗಿ ತಮಗೆ ಸಿಕ್ಬಿಡ್ತು. ಪರಿಶ್ರಮ ಪಟ್ಟು ಬೂತ್ ಲೆವೆಲಲ್ಲಿ ಕೆಲಸ ಮಾಡಿ ಜನಮನ್ನಣೆ ಪಡೆದು ಜನಾಂದೋಲನದ ಮೂಲಕ ಜನನಾಯಕರಾದವರು ನೀವಲ್ಲ. ತೀರೋದ್ರ ಅಹಂನಲ್ಲಿ ನೀವು ಅಸಂಬದ್ಧವಾಗಿ ಮಾತಾಡ್ತಿದ್ದೀರಿ ಅಂತ ಅನಿಸುತ್ತೆ. ರಾಜ್ಯದಲ್ಲಿ ಆರ್ಎಸ್ಎಸ್ ಬ್ಯಾನ್ ಕಿಚ್ಚಿನ ಮಧ್ಯೆ ಇಂದು ಉಡುಪಿಯಲ್ಲಿ ಪಥಸಂಚಲನ ನಡೆಯಿತು. ಉಡುಪಿ ನಗರದ ಬೋರ್ಡ್ ಹೈಸ್ಕೂಲ್ ಮೈದಾನದ ಆವರಣದಲ್ಲಿ ಕಾರ್ಯಕ್ರಮ ನಡೆಯಿತು. ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಿಂದ MGM ಕಾಲೇಜು ಮೈದಾನದವರೆಗೆ 100 ಗಣವೇಷಧಾರಿಗಳು ಪಥಸಂಚಲನವನ್ನು ಮಾಡಿದರು. ಆರ್ಎಸ್ಎಸ್ ಸಾರ್ವಜನಿಕ ಚಟುವಟಿಕೆ ನಿಷೇಧಕ್ಕೆ ಪ್ರಿಯಾಂಕ್ ಖರ್ಗೆ ಪತ್ರ ವಿಚಾರಕ್ಕೆ ಬಿಜೆಪಿ ಶಾಸಕ ಸುನಿಲ್ ಕುಮಾರ್ ಕಿಡಿಕಾರಿದ್ದಾರೆ. ಆರ್ಎಸ್ಎಸ್ ನಿಷೇಧ ಹೇಳಿಕೆ ನಾಚಿಕೆ ಸಂಗತಿ. ಪ್ರಿಯಾಂಕ್ ಖರ್ಗೆ ಅವಿವೇಕತನದಿಂದ ಪತ್ರವನ್ನು ಬರೆದಿದ್ದಾರೆ. ಅಧಿಕಾರದ ಮದ ಸೊಕ್ಕಿನಿಂದ ಈ ರೀತಿಯ ಹೇಳಿಕೆಯನ್ನು ಕೊಡ್ತಿದ್ದಾರೆ. ನಿಮ್ಮ ತಂದೆ AICC ಅಧ್ಯಕ್ಷರಾಗಿರಬಹುದು, ಪದೇ ಪದೇ ದುರಹಂಕಾರದಿಂದ ಮಾತನಾಡಬೇಡಿ ಅಂತ ಎಚ್ಚರಿಸಿದ್ದಾರೆ. ತಾಕತ್ತಿದ್ರೆ ಆರ್ಎಸ್ಎಸ್ ನಿಷೇಧ ಮಾಡಿ ಚುನಾವಣೆಗೆ ಬನ್ನಿ ಅಂತ ಸವಾಲನ್ನ ಹಾಕಿದ್ದಾರೆ. ಇನ್ನು ಯಶ್ಪಾಲ್ ಸುವರ್ಣ ಹಾಗೂ ರಘುಪತಿ ಭಟ್ ಕೂಡ ಇದೇ ವಿಚಾರವಾಗಿ ಖಾರವಾಗಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಗೃಹ ಸಚಿವರಾಗಿದ್ದಾಗಲೇ RSS ಅನ್ನು ಏನು ಮಾಡ್ಲಿಕ್ಕೆ ಆಗ್ಲಿಲ್ಲ. ನಾನು ಪ್ರಿಯಾಂಕ ಖರ್ಗೆ ಅವರಿಗೆ ಹೇಳ್ತೇನೆ, ನಿಮ್ಮ ಅಧಿಕಾರದ ಮದ, ಅಧಿಕಾರದ ಸೊಕ್ಕಿನ ಕಾರಣಕ್ಕೆ ಈ ರೀತಿ ಪದೇ ಪದೇ ರೀತಿಯಾದಂತ ಹೇಳಿಕೆಗಳನ್ನ ನೀವು ಕೊಡ್ತಾ ಇದ್ದೀರಿ. ನಿಮ್ ತಂದೆ AICC ಅಧ್ಯಕ್ಷರಾಗಿರ್ಬೋದು, ನಿಮ್ ಪಕ್ಷದ ಅಧ್ಯಕ್ಷರಾಗಿದ್ದಾರೆ ಎನ್ನುವ ಕಾರಣಕ್ಕೆ ದುರಂಕಾರದ ಮಾತುಗಳನ್ನ ನೀವು ಪದೇ ಪದೇ ಹೇಳ್ತಾ ಇರುವಂತದ್ದು ನಿಮ್ ಬೆಳವಣಿಗೆ ದೃಷ್ಟಿಯಿಂದ ಒಳ್ಳೇದಲ್ಲ. ನೀವು ಶಾಶ್ವತ ಅಲ್ಲ, ನಿಮ್ಮ ಅಧಿಕಾರವೂ ಶಾಶ್ವತ ಅಲ್ಲ. ಪ್ರಿಯಾಂಕ ಖರ್ಗೆ ಅಲ್ಲ, ಅವ್ರು ಇನ್ನೊಂದು ಜನ್ಮದಲ್ಲಿ ಹುಟ್ಟು ಬಂದರೂ ಕೂಡ ಅವರಿಗೆ RSSನ ಬಗ್ಗೆ ಆದ ನಿಷೇಧ ಮಾಡಲಿಕ್ಕೆ ಅವರ ಹತ್ರ ತಾಕತ್ತಿಲ್ಲ. ಖಂಡಿತವಾಗಿ ಅವ್ರ ಹತ್ರ ಆಗೋದಿಲ್ಲ. ನಾನೊಂದು ಉಡುಪಿಯ ಜನರ ಪರವಾಗಿ ಅವರ ಹತ್ರ ಒಂದು ವಿನಂತಿ ಮಾಡ್ತೇನೆ. ಅವರೊಂದು ಗುಲ್ಬರ್ಗದ ಉಸ್ತುವಾರಿ ಸಚಿವರಾಗಿದ್ದುಕೊಂಡು SSLC PUCಯಲ್ಲಿ ಇವತ್ತು ಗುಲ್ಬರ್ಗ ಕೊನೆ ಸ್ಥಾನದಲ್ಲಿ. ಅವ್ರು ನಿಜವಾದ ಒಬ್ಬ ಸಚಿವರಾಗಿ ಅವರ ಕರ್ತವ್ಯವನ್ನು ಮಾಡುತ್ತಿದ್ದರೆ ಬರುವ ವರ್ಷ SSLC PUCಯಲ್ಲಿ ಪ್ರಥಮ 5 ಸ್ಥಾನದಲ್ಲಿ SSLC PUCಯಲ್ಲಿ ಸ್ಥಾನವನ್ನು ಗಿಟ್ಟಿಸಿಕೊಂಡು ಓಲೈಕೆ ಮತ ಇವು ನಮ್ಮ ಮುಸ್ಲಿಮರಿಗೆ ಓಲೈಕೆ ಮಾಡೋ ರೀತಿಯಲ್ಲಿ ಈ ರೀತಿ ಹೇಳಿಕೆಗಳನ್ನು ಕೊಡೋದು ಬಿಟ್ಟು ಬಿಡಿ. ಅದರಿಂದಾಗಿ ಅವರಿಗೆ ಉಡುಪಿಯ ಜನರು ಅವರಿಗೆ ಒಂದು ಒಳ್ಳೆಯ ರೀತಿಯ ಬುದ್ಧಿಯನ್ನು ಕಲಿಸಲಿ. ಇಡೀ ದೇಶ ಇವತ್ತು ರಾಷ್ಟ್ರೀಯ ಸ್ವಯಂ ಸಂಘದ ಒಂದು ಸೇವೆಯನ್ನು, ರಾಷ್ಟ್ರಕ್ಕೆ ತರುವಂಥ ಸೇವೆಯನ್ನು ಮೆಚ್ಚಿದೆ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನು ಸಾರ್ವಜನಿಕ ಸ್ಥಳದಲ್ಲಿ ಮಾಡಬಾರ್ದು ಅಂತ ಹೇಳುವಂಥದ್ರ ಬಗ್ಗೆ
ನನ್ನ ವಿರೋಧ ಇದೆ. ಅದು ಯಾವತ್ತೂ ಒಪ್ಪುವಂಥದ್ದಲ್ಲ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನು ಹೆಚ್ಚು ಬೆಳೆಸಿದಷ್ಟು ಅದಕ್ಕೆಷ್ಟು ಯುವಕರು ಸೇರ್ತಾರೆ ಅಷ್ಟು ರಾಷ್ಟ್ರಕ್ಕೆ ಇದರಿಂದ ಒಳಿತಾಗ್ತದೆ ಅಂತ ಭಾವಿಸ್ತಾರೆ. ಅದು ತಪ್ಪು ಭಾವನೆ, ಅವರು ತಿದ್ದುಕೊಳ್ಬೇಕು ಅಂತ ನಾನು ಭಾವಿಸ್ತಾ ಇದ್ದೇನೆ. ಸರ್ಕಾರಿ ಜಾಗಗಳಲ್ಲಿ ಆರ್ಎಸ್ಎಸ್ ಬ್ಯಾನ್ಗೆ ಪತ್ರ ಬರೆದಿರುವ ಸಚಿವ ಪ್ರಿಯಾಂಕ್ ಖರ್ಗೆ ಮತ್ತೆ ಆರ್ಎಸ್ಎಸ್ ಹಾಗೂ ಬಿಜೆಪಿ ವಿರುದ್ಧ ಕಿಡಿಕಾರಿದ್ದಾರೆ. ಆರ್ಎಸ್ಎಸ್ ದಿನಾಚರಣೆಯ ನಿಮ್ಮ ಮನೆಯಲ್ಲಿ ನಿಮ್ಮ ಮಕ್ಕಳ ಜೊತೆ ಗಣವೇಶ ಧರಿಸಿ ಆಚರಣೆ ಮಾಡಿ ಅಂತ ಬಿಜೆಪಿ ನಾಯಕರಿಗೆ ಪ್ರಿಯಾಂಕ್ ಖರ್ಗೆ ಟಾಂಗ್ ಕೊಟ್ಟಿದ್ದಾರೆ. ಅವರ ಮಕ್ಕಳಿಗೆ ಒಂದು ನಿಯಮ, ಬಡವರ ಮಕ್ಕಳಿಗೆ ಒಂದು ನಿಯಮ ಯಾಕೆ ಅಂತ ಪ್ರಶ್ನಿಸಿದ್ದಾರೆ. ಆಗ್ತಾ ಇದ್ದೀನಿ, ಆಚರಣೆ ಮಾಡಲಿ ನಿಮ್ಮ ಮನೆಯಲ್ಲಿ. ಜೋಶಿಯವರು ಮಕ್ಕಳು ಮೊಮ್ಮಕ್ಕಳು ಎಲ್ಲರೂ ಬಂದು ಗಣವೇಶದಲ್ಲಿ ಮಾಡ್ಕೊಳ್ಳಿ ಆಚರಣೆ, ಯಾರು ಬೇಡ ಅಂದಿದ್ದಾರೆ. ಅವ್ರ ಮಕ್ಕಳಿಗೆ ಒಂದು ನಿಯಮ, ಬಡವ್ರ ಮಕ್ಕಳಿಗೆ ಒಂದು ನಿಯಮ ಯಾಕೆ ಅಷ್ಟೇ ಕೇಳ್ತಾ ಇರೋದು ನಾನು. ಇವ್ರ ಮಕ್ಕಳೆಲ್ಲ ಯಾಕೆ ಗಣವೇಶ ಹಾಕೊಂತ ಇಲ್ಲ, ಯಾಕೆ ತ್ರಿಶೂಲ್ ಇಟ್ಕೊಂಡು ಓಡಾಡ್ತಾ ಇಲ್ಲ, ಯಾಕೆ ಗಂಗನಲ್ಲಿ ಸ್ನಾನ ಮಾಡೋಲ್ಲ, ಯಾಕೆ ಇವರು ಧರ್ಮ ರಕ್ಷಣೆಗೆ ಹೋಗ್ತಾ ಇಲ್ಲ, ಗೋ ರಕ್ಷಣೆ ಮಾಡೋದಿಲ್ಲ, ಗೋಶಾಲೆ ನಡೆಸ್ತಾ ಇಲ್ಲ, ಗೌಮೂತ್ರ ದಿನ ಎದ್ದು ಗೌಮೂತ್ರ ಯಾಕೆ ಕುಡಿತಾ ಇಲ್ಲ. ಧೈರ್ಯ ಇದ್ರೆ ಆರ್ಎಸ್ಎಸ್ ಬ್ಯಾನ್ ಮಾಡಿ ಅಂತ ಸವಾಲು ಹಾಕಿರೋ ಬಿಜೆಪಿ ವಿರುದ್ಧವೂ ಪ್ರಿಯಾಂಕ್ ಖರ್ಗೆ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಸರ್ದಾರ್ ಪಟೇಲ್ ಈ ಹಿಂದೆ ಆರ್ಎಸ್ಎಸ್ ಬ್ಯಾನ್ ಮಾಡಿದ್ರು. ಈ ವೇಳೆ ಪಟೇಲ್ರ ಕೈಕಾಲಿಗೆ ಸಂಘ ಪರಿದವರು ಬಿದ್ದಿದ್ದಕ್ಕೆ ತೆರವು ಮಾಡಲಾಯಿತು ಅಂತ ಹೇಳಿದ್ದಾರೆ. ಸರ್ದಾರ್ ವಲ್ಲಭಾಯ್ ಪಟೇಲ್ರೇ ಆರ್ಎಸ್ಎಸ್ನ ವಿಷಕಾರಿ ಅಂದಿದ್ರು ಅಂತ ಬಿಜೆಪಿಗೆ ಟಾಂಗ್ ಕೊಟ್ಟಿದ್ದಾರೆ. ಅವರು ಬ್ಯಾನ್ ಮಾಡಿದ್ರು. ನೀವು ಸ್ವಲ್ಪ ಇತಿಹಾಸದ ಪುಟವನ್ನು ತಿರುಗಿಸಿ ಓದಕ್ಕೆ ಹೇಳಿ RSS ಅವರಿಗೆ. ಬಂದು ಕೈಕಾಲು ಬಿದ್ದರು. ವಿ ವಿಲ್ ಫಾಲೋ the union government's diktat on the national flag. Our allegiance will be to the national flag ಅಂದಿದ್ದಕ್ಕೆ ಅವ್ರ ಬ್ಯಾನನ್ನು ತೆಗೆದಿದ್ದು. ಪಟೇಲ್ ಅವರು ಈ ತತ್ವ ಎಷ್ಟು ವಿಷಕಾರಿಯಾಗಿದೆ ಅಂದ್ಬಿಟ್ಟು ಪತ್ರ ಬರೆದಿದ್ದಾರೆ ನೆಹರು ಅವರಿಗೆ ಆಸ್ ಅ ಹೋಮ್ ಮಿನಿಸ್ಟರ್. ನೋಡಿ, ಆರ್ಎಸ್ಎಸ್ ರಿಜಿಸ್ಟ್ರಾರ್ ಆಗಿದ್ರೆ ಒಂದು ಕಾಪಿ ಕೊಡಿ ಅಂತ ಪ್ರಿಯಾಂಕ್ ಖರ್ಗೆ ಮತ್ತೆ ಸವಾಲು ಹಾಕಿದ್ದಾರೆ. ಎಲೆಕ್ಷನ್ ಗೆಲ್ಲಬೇಕು ಅಂದಾಗ ಇವರು ಗಣವೇಶ ಹಾಕೊಂಡು ಓಡಾಡ್ತಾರೆ. ನಿನ್ನೆ ಮುನಿರತ್ನ ಗಣವೇಶ ಹಾಕೊಂಡು ಗಾಂಧಿ ಫೋಟೋ ಹಿಡ್ಕೊಂಡಿದ್ರು. ಅವರಿಗೆ ಇತಿಹಾಸನೇ ಗೊತ್ತಿಲ್ಲ ಅಂತ ಆಯ್ತು. ಗಾಂಧಿಯನ್ನ ಕೊಂದಿದ್ದವರಿಗೆ ಗಾಂಧಿ ಫೋಟೋ ಹಿಡ್ಕೊಂಡು ಓಡಾಡ್ತಿದ್ದಾರೆ ಅಂತ ಟಾಂಗ್ ಕೊಟ್ಟಿದ್ದಾರೆ. ಅವ್ರ ರಿಜಿಸ್ಟ್ರೇಷನ್ ಆಗಿದೆಯಾ, ಆ ರಿಜಿಸ್ಟ್ರೇಷನ್ ಒಂದು ಕಾಪಿ ಕೊಡಿಸ್ಬಿಡಿ ನನಗೆ. ಎಲ್ಲಿ ಯಾವಾಗ ಅವರಿಗೆ ಎಲೆಕ್ಷನ್ ಗೆಲ್ಲಬೇಕು, ಯಾವಾಗ ಅವ್ರಿಗೆ ಪ್ರಮೋಷನ್ ಬೇಕು, ಆವಾಗ RSS ಅಂತ ಹೇಳ್ತಾರೆ. ಮಿಕ್ಕಿದ ಟೈಮ್ನಲ್ಲೆಲ್ಲ ಎಷ್ಟು ಜನ ಇವರು ಗಣವೇಶ ಹಾಕೊಂಡು ಓಡಾಡ್ತಾರೆ ಹೇಳಿ ಸರ್? ನೋಡಿದ್ದೀರಾ ನೀವು? ನಿನ್ನೆ ಮುನಿರತ್ನ ಅವ್ರ ಫೋಟೋ ನೋಡಿದ್ರಾ ಸರ್ ತಾವು? ಗಣವೇಶ ಹಾಕೊಂಡು ಗಾಂಧೀಜಿ ಅವ್ರ ಫೋಟೋ ಇಟ್ಕೊಂಡಿದ್ದಾರೆ. ಅದಕ್ಕಿಂತ ಹಾಸ್ಯಾಸ್ಪದ ಬೇಕಾ ನಿಮಗೆ? ಅಂದರೆ ಅವ್ರ ಇತಿಹಾಸನೇ ಗೊತ್ತಿಲ್ಲ ಅವರಿಗೆ. ಗಾಂಧೀಜಿಯವ್ರು ಕೊಂದವರು ಇವತ್ತು ಗಾಂಧೀಜಿ ಫೋಟೋ ಇಟ್ಕೊಂಡು ಓಡಾಡ್ತಾ ಇದ್ದಾರೆ. ಪ್ರಿಯಾಂಕ್ ಖರ್ಗೆ ಆರ್ಎಸ್ಎಸ್ ಬ್ಯಾನ್ ಪತ್ರಕ್ಕೆ ಕಾಂಗ್ರೆಸ್ ನಾಯಕರು ಸಹಮತವನ್ನು ವ್ಯಕ್ತಪಡಿಸಿದ್ದಾರೆ. ಸಚಿವ ದಿನೇಶ್ ಗುಂಡೂರಾವ್ ಮಾತನಾಡಿ, ಆರ್ಎಸ್ಎಸ್ ನೇರವಾಗಿ ರಾಜಕೀಯದಲ್ಲಿ ಭಾಗವಾಗಿದೆ. ಸಚಿವರನ್ನ ಬದಲಾವಣೆ ಮಾಡುವುದರಲ್ಲಿ, ಸರ್ಕಾರ ತೆಗೆಯುವಲ್ಲಿ ಆರ್ಎಸ್ಎಸ್ ಪಾತ್ರ ಇದೆ ಅಂತ ಹೇಳಿದ್ದಾರೆ. ಸರ್ಕಾರದ ಜಾಗದಲ್ಲಿ ಆರ್ಎಸ್ಎಸ್ ಕಾರ್ಯಕ್ರಮ ನಡೆಯಬಾರದು ಅಂತ ಹೇಳಿದ್ದಾರೆ. ಇನ್ನು ಇದೇ ವಿಚಾರವಾಗಿ ಪರಮೇಶ್ವರ್ ಕೂಡ ಪ್ರತಿಕ್ರಿಯೆಯನ್ನು ಕೊಟ್ಟರು. ನೋಡಿ, RSS ಸಂಸ್ಥೆ ಅದು ಒಂದು ಪೊಲಿಟಿಕಲ್ ಸಂಸ್ಥೆ. ಅವ್ರು ಹೇಳ್ಕೋಬೋದು ನಾವು ಸಾಮಾಜಿಕ ನಾವು ಕಲ್ಚರಲ್ ಆರ್ಗನೈಸೇಷನು, ಸಾಂಸ್ಕೃತಿಕ ಸಂಸ್ಥೆ ಅವೆಲ್ಲ ಹೇಳ್ಕೋಬೋದು. ಆದರೆ ನೇರವಾಗಿ ರಾಜಕೀಯದಲ್ಲಿ RSS ಇನ್ವಾಲ್ವ್ ಆಗಿರೋಂಥದ್ದು, ಅದ್ರ ಬಗ್ಗೆ ಯಾವುದೇ ರೀತಿಯ ಏನು ಅನುಮಾನನೇ ಇಲ್ಲ. ಇದು ಒಂದು ಪೊಲಿಟಿಕಲ್ ಆರ್ಗನೈಸೇಷನ್ನೇ. ಆದ್ದರಿಂದ ಸರ್ಕಾರಿ ಜಾಗಗಳಲ್ಲಿ ಸಂಘ ಪರಿವಾರದವರು RSS ಅವರು ಉಪಯೋಗಿಸುವಂಥದ್ದು ಯಾವುದೇ ಕಾರಣಕ್ಕೂ ಅದು ಸರಿಯಲ್ಲ. ಅವ್ರು ಖಾಸಗಿ ಭೂಮಿಗಳಲ್ಲಿ ಏನಾದರೂ ಮಾಡ್ಕೋಬೋದು, ಎಲ್ಲಿ ಜಾಗಗಳಿರ್ತದೆ ಅಲ್ಲಿ ಅವ್ರ ಪರ್ಮಿಷನ್ ತೊಗೊಂಡು ಮಾಡ್ಕೋಬೋದು. ಪತ್ರ ಬರೆದಿದ್ದಾರೆ, ಅದ್ರ ಬಗ್ಗೆ ಸರ್ಕಾರಿ ಜಾಗಗಳಲ್ಲಿ ಶಾಲೆಗಳು, ಕಾಲೇಜುಗಳು ಈ ರೀತಿ ಸರ್ಕಾರಿ ಜಾಗದಲ್ಲಿ ಮಾಡಬಾರ್ದು ಅಂತ ಪತ್ರ ಬರೆದಿದ್ದಾರೆ ಅಂತೇಳಿ ನಾನು ಮಾಧ್ಯಮದಲ್ಲಿ ನೋಡಿದ್ದೇನೆ. ಅದನ್ನು ನಾನು ಗೊತ್ತಿಲ್ಲ ಮುಖ್ಯಮಂತ್ರಿಗಳು ಚರ್ಚೆ ಮಾಡ್ತಾರಾ ಅಥವಾ ಅವರು ಏನೋ ಚೀಫ್ ಸೆಕ್ರೆಟರಿ ಅವರಿಗೆ ಇದ್ರ ಬಗ್ಗೆ ಕ್ರಮ ತಗೊಳ್ಳಿ ಅಂತನೋ ಏನೋ ಪರಿಶೀಲಿಸಿ ಅಂತನೋ ಏನೋ ಬರೆದಿದ್ದಾರೆ ಅಂತ ಕೇಳಿದ್ದೇನೆ. ಅದೆಲ್ಲ ನಮ್ಮ ಇಲಾಖೆಗೆ ಬಂದರೆ ಅದನ್ನು ನಾವು ಪರಿಶೀಲನೆ ಮಾಡ್ತೀವಿ. ಪತ್ರ ಒಂದೆಡೆ ಕಾಂಗ್ರೆಸ್ RSS ಬ್ಯಾನ್ ಬಗ್ಗೆ ಚರ್ಚೆ ಮಾಡ್ತಾ ಇದ್ರೆ, ಮತ್ತೊಂದು ಕಡೆ ಕಾಂಗ್ರೆಸ್ ಶಾಸಕರ ಒಡೆತನದ ಶಾಲೆಯಲ್ಲಿ RSS ಪಥ ಸಂಚಲನ ಮಾಡಲಾಗಿದೆ. ಕಲಬುರಗಿ ಜಿಲ್ಲೆ ಅಫಜಲ್ಪುರ ಕಾಂಗ್ರೆಸ್ ಶಾಸಕ MY ಪಾಟೀಲ್ ಒಡೆತನದ ಶಾಲೆಯಲ್ಲಿ RSS ಪಥ ಸಂಚಲನ ಮಾಡಲಾಗಿದ್ದು, ಈ ಬಗ್ಗೆ MY ಪಾಟೀಲ್ ಸ್ಪಷ್ಟನೆ ಕೊಟ್ಟಿದ್ದಾರೆ. ಆ ಶಾಲೆ ನನ್ನ ಒಡೆತನದಲ್ಲ, ನಾನು ಆ ಸಂಸ್ಥೆಯ ಅಧ್ಯಕ್ಷನಾಗಿರೋದು ಸತ್ಯ. ಶಾಲೆ ಇಲ್ಲದ ದಿನ ಬೇರೆ ಕಾರ್ಯಕ್ರಮಕ್ಕೆ ಅವಕಾಶ ಕೊಡಿ ಅಂತ ನಾನೇ ಪತ್ರ ಬರೆದಿದ್ದೆ ಅಂತ ಹೇಳಿದ್ದಾರೆ. ಇನ್ನು ನಿನ್ನೆಯ ಕಾರ್ಯಕ್ರಮವನ್ನು ನಾನು ಆಯೋಜನೆ ಮಾಡಿಲ್ಲ ಅಂದಿದ್ದಾರೆ. ಏನು ಶಾಲೆಯಲ್ಲಿ ಅಂತಂದರೆ ಅದು ಸಾರ್ವಜನಿಕರ ಸ್ವತ್ತಿದೆ. ನಾವು ಪ್ರತಿ ಸಲ ಯಾರೇ ಬೇಕಾದವರು ಬಂದು ಅಲ್ಲಿ ಖಾಲಿ ಇದ್ದಾಗ ಬಂದಿದ್ದೇವೆ. ಈಗಾದರೂ ಕೂಡ ನಾನು ನಮ್ಮ ಮ್ಯಾನೇಜ್ಮೆಂಟ್ಗೆ ಬರೆದಿದ್ದೆ,
ಏನೋ ನಿಮ್ಮಲ್ಲಿ ಖಾಲಿ ಇದ್ದರೆ ಈ ಸ್ಥಳವನ್ನು ಅವರಿಗೆ ಕೊಡಬಹುದು ಅಂತ ಹೇಳಕ್ಕೆ ನಾನು ಬರೆದಿದ್ದೆ. ಆ ಪ್ರಕಾರವಾಗಿ ಅವರು ಸ್ಥಳ ಕೊಟ್ಟಿದ್ದಾರೆ. ಗ್ಯಾರಂಟಿಗಳಿಂದ ಅಭಿವೃದ್ಧಿಗೆ ಹಿನ್ನಡೆ ಆಗಿದೆ ಅಂತ ಶಾಸಕ ಆರ್ ವಿ ದೇಶಪಾಂಡೆ ಹೇಳಿಕೆಯನ್ನು ಕೊಟ್ಟಿದ್ರು. ಇದೇ ವಿಚಾರವನ್ನು ಮುಂದಿಟ್ಟುಕೊಂಡು ಸಿಎಂ ರಾಜೀನಾಮೆಗೆ ವಿಪಕ್ಷ ನಾಯಕ ಅಶೋಕ್ ಆಗ್ರಹಿಸಿದ್ದಾರೆ. ಎಕ್ಸ್ನಲ್ಲಿ ಪೋಸ್ಟ್ ಮಾಡಿರುವಂಥ ಅವರು ಹೇಗಾದರೂ ಮಾಡಿ ಅಧಿಕಾರ ಹಿಡಿಯಬೇಕು ಎನ್ನುವಂಥ ಹಪಹಪಿಯಿಂದ ಬೇಕಾಬಿಟ್ಟಿ ಯೋಜನೆಯನ್ನು ಮಾಡಿದ್ದಾರೆ. ಸಿದ್ದರಾಮಯ್ಯ ಅಸಮರ್ಥ ಸಿಎಂ ಅಂತ ಮತ್ತೆ ಸಾಬೀತಾಗಿದೆ. ಕೂಡಲೇ ರಾಜೀನಾಮೆ ಕೊಡಬೇಕು ಅಂತ ಆಗ್ರಹಿಸಿದ್ರು. ಇನ್ನು ಸಿಟಿ ರವಿ ಮಾತನಾಡಿ ಗ್ಯಾರಂಟಿಗಳಿಂದ ಸರ್ಕಾರದ ಖಜಾನೆ ಖಾಲಿಯಾಗಿದೆ ಅಂತ ಟಾಂಗ್ ಕೊಟ್ಟರು. ಇದೇ ವಿಚಾರವಾಗಿ ಪರಮೇಶ್ವರ್ ಮಾತನಾಡಿ ದೇಶಪಾಂಡೆ ಸಿಎಂ ಆದಾಗಬೇಕಿದ್ರೆ ಗ್ಯಾರಂಟಿ ನಿಲ್ಲಿಸಲಿ, ಅಭಿವೃದ್ಧಿ ಕಾಮಗಾರಿಗೆ ಸಿಎಂ ಅಡಿಗಲ್ಲು ಹಾಕ್ತಿದ್ದಾರೆ, ಸರ್ಕಾರ ಯೋಚಿಸಿಯೇ ಗ್ಯಾರಂಟಿ ಕೊಟ್ಟಿರುವಂಥದ್ದು ದೇಶಪಾಂಡೆಗೆ ಟಾಂಗ್ ಕೊಟ್ಟರು. ಅವರಾದಾಗ ಕೊಡದೇ ಇರಲಿ, ಅವರಾದಾಗ ನಿಲ್ಲಿಸ್ಲಿ. ಅಲ್ಲ ಎಲ್ಲಿದೆಪ್ಪ ನಿಮಗೆ ಕಾಣಿಸ್ತಾ ಇದೆಯಲ್ವಾ? ಸಾಕಷ್ಟು ಕೆಲಸಗಳು ಪ್ರತಿ ಜಿಲ್ಲೆನಲ್ಲೂ ನಾವುಗಳು ಹೋದಾಗ ನೂರಾರು ಕೋಟಿ ಸಾವಿರಾರು ಕೋಟಿ ರೂಪಾಯಿ ಕೆಲಸಗಳನ್ನು ಮುಖ್ಯಮಂತ್ರಿಗಳು ಇಲ್ಲ ಉದ್ಘಾಟನೆ ಮಾಡ್ತಾ ಇದ್ದಾರೆ, ಇಲ್ಲ ಅಡಿಗಲ್ ಹಾಕ್ತಾ ಇದ್ದಾರೆ. ನಮ್ಮ ಜಿಲ್ಲೆಗೇ 3 ಬಾರಿ ಬಂದಿದ್ದಾರೆ. ಅಭಿವೃದ್ಧಿ ಕುಂಠಿತ ಆಗಿದೆ ಅಂದರೆ ಹೆಂಗೆ ಕುಂಠಿತ ಆಗುತ್ತೆ? ಇವ್ರು ಹೇಳಿದ್ರೆ ಮಾತ್ರ ಕುಂಠಿತ ಆಗೋದಿಲ್ಲ ಅಂತ. ರಾಜ್ಯ ಕಾಂಗ್ರೆಸ್ನಲ್ಲಿ ಪವರ್ ಶೇರಿಂಗ್ ಫೈಟ್ ಮಧ್ಯೆ ಇವತ್ತು ಸಿಎಂ ಸಿದ್ದರಾಮಯ್ಯ ಸಚಿವರಿಗೆ ಔತಣಕೂಟ ಏರ್ಪಡಿಸಿದ್ದಾರೆ. ಸರ್ಕಾರ 2.5 ವರ್ಷ ಪೂರೈಸ್ತಾ ಇರುವ ಹಿನ್ನೆಲೆ ಸಂಪುಟ ಪುನಾರಚನೆ ಮಾಡುವಂತೆ ಸಿಎಂಗೆ ಒತ್ತಡ ಹೆಚ್ಚಿದ್ದು, ಸಂಪುಟ ಪುನಾರಚನೆ ವೇಳೆ ಕೆಲವು ಸಚಿವರನ್ನ ಕೈಬಿಡಬೇಕಾದ ಅನಿವಾರ್ಯತೆ ಎದುರಾಗಿದೆ. ಜೊತೆಗೆ ಡಿಸಿಎಂ ಡಿಕೆಶಿ ಪರ ಆಪ್ತರು ಸಿಎಂ ಕುರ್ಚಿಗಾಗಿ ಬ್ಯಾಟಿಂಗ್ ಮಾಡ್ತಿದ್ದಾರೆ. ಈ ವೇಳೆ ಸಿಎಂ ಡಿನ್ನರ್ ಕೊಡ್ತಿರೋದು ಕುತೂಹಲ ಹೆಚ್ಚಿಸಿದೆ. ಇದೇ ವಿಚಾರವಾಗಿ ಮಾತನಾಡಿರುವ ಸಿಎಂ ಸಿದ್ದರಾಮಯ್ಯ, ನಾವು ಊಟಕ್ಕೆ ಸೇರಬಾರ್ದಾ, ಊಟಕ್ಕೆ ಸೇರೋದನ್ನೇ ದೊಡ್ಡ ಅಪರಾಧ ಅಂತ ಬಿಂಬಿಸ್ತಿದ್ದೀರಾ ಅಂತ ಪ್ರತಿಕ್ರಿಯೆ ಮಾಡಿದ್ರು. ಸರ್ ಡಿನ್ನರ್ ಮೀಟಿಂಗ್ ಏನ್ ನಿಮ್ಮ ಐ ಕಾಂಟ್ ಅಂಡರ್ಸ್ಟ್ಯಾಂಡ್ ತಿಳ್ಕೊಂಡು ನಾವು ಊಟಕ್ಕೆ ಸೇರೋದೇ ಒಂದು ದೊಡ್ಡ ಅಪರಾಧ ಅಂತ ಮಾಡ್ಕೊಂಡಿದ್ದೀರಲ್ಲ. ಊಟಕ್ಕೆ ಸೇರ್ತಾ ಇರ್ತೀವಿ ಯಾವಾಗ್ಲೂ, ನಾವು ಊಟಕ್ಕೆ ಸೇರೋದೇ ಒಂದು ದೊಡ್ಡ ಅಪರಾಧ ಅಂತ ಮಾಡ್ಕೊಂಡಿದ್ದೀರಲ್ಲ. ಊಟಕ್ಕೆ ಸೇರ್ತಾ ಇರ್ತೀವಿ ಯಾವಾಗ್ಲೂ. ಸರ್ ಡಿನ್ನರ್ ಮೀಟಿಂಗ್ ಇರ್ಲೇಬಾರದ ಏನ್ ನಿಮ್ಮ ಐ ಕಾಂಟ್ ಅಂಡರ್ಸ್ಟ್ಯಾಂಡ್ ತಿಳ್ಕೊಂಡು ನಾವು ಊಟಕ್ಕೆ ಸೇರೋದೇ ಒಂದು ದೊಡ್ಡ ಅಪರಾಧ ಅಂತ ಮಾಡ್ಕೊಂಡಿದ್ದೀರಲ್ಲ. ಊಟಕ್ಕೆ ಸೇರ್ತಾ ಇರ್ತೀವಿ ಯಾವಾಗ್ಲೂ, ನಾವು ಊಟಕ್ಕೆ ಸೇರೋದೇ ಒಂದು ದೊಡ್ಡ ಅಪರಾಧ ಅಂತ ಮಾಡ್ಕೊಂಡಿದ್ದೀರಲ್ಲ. ಇವತ್ತು ರಾತ್ರಿ ಸಚಿವರಿಗೆ ಸಿಎಂ ಔತಣಕೂಟ ಹಿನ್ನೆಲೆ ಡಿಸಿಎಂ ಡಿಕೆ ಶಿವಕುಮಾರ್ ಹಿಮಾಚಲ ಪ್ರದೇಶದ ಪ್ರವಾಸವನ್ನೇ ರದ್ದು ಮಾಡಿದ್ದಾರೆ. ಸದಾಶಿವನಗರದ ನಿವಾಸದಲ್ಲಿ ಇರೋ ಡಿಕೆಶಿ ಸಹೋದರ ಡಿಕೆ ಸುರೇಶ್ ಜೊತೆ ಚರ್ಚೆ ನಡೆಸುತ್ತಿದ್ದಾರೆ. ಔತಣಕೂಟದಲ್ಲಾಗುವ ಸಾಧಕ ಬಾಧಕಗಳ ವಿಷಯಗಳ ಬಗ್ಗೆ ಚರ್ಚೆ ನಡೆಸಲಿದ್ದಾರೆ. ಸಿಎಂ ಔತಣಕೂಟದ ಬಗ್ಗೆ ಗೃಹ ಸಚಿವ ಪರಮೇಶ್ವರ್ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಸಿಎಂ ಯಾವಾಗಲೂ ಕೂಡ ಊಟಕ್ಕೆ ಕರೀತಾ ಇರ್ತಾರೆ, ಇದು ಒಂದು ಸಂಪ್ರದಾಯ. ಕೆಲವು ಬಾರಿ ಮಂತ್ರಿಗಳು ಕೂಡ ಊಟಕ್ಕೆ ಕರೀತಾರೆ, ಅದೇ ರೀತಿ ಸಿಎಂ ಕೂಡ ಕರೆದಿದ್ದಾರೆ. ಆದರೆ ಇದೇನು ದೊಡ್ಡ ವಿಚಾರ ಏನಿಲ್ಲ. ಪವರ್ ಶೇರಿಂಗ್ ಫೈಟ್ಗೂ ಸಿಎಂ ಡಿನ್ನರ್ ಕೂಟಕ್ಕೂ ಸಂಬಂಧ ಇಲ್ಲ ಅಂತ ಹೇಳಿದ್ರು. ಮುಖ್ಯಮಂತ್ರಿಗಳು ಯಾವಾಗಲೂ ಊಟಕ್ಕೆ ಕರೀತಾ ಇರ್ತಾರೆ. ಒಂದು 6 ತಿಂಗಳಿಗೊಂದ್ಸರಿ ಅಥವಾ 3 ತಿಂಗಳಿಗೊಂದ್ಸರಿ, ಕೆಲವು ಟೈಮ್ನಲ್ಲಿ ಸೆಷನ್ ಇರುವಾಗ ಕರೀತಾರೆ. ಅದು ಒಂದು ಸಂಪ್ರದಾಯದ ಥರ ಆಗಿದೆ. ಅದು ಕೆಲವು ಮಂತ್ರಿಗಳು ಕೂಡ ತಾವು ನೋಡಿದ್ದೀರ, ಮಂತ್ರಿಗಳು ಕೂಡ ಬ್ಯಾಂಕ್ವೆಟ್ ಹಾಲ್ನಲ್ಲಿ ಊಟ ಕೊಟ್ಟಿರೋದು ನೋಡಿಲ್ವ ನೀವು? ಕರೀತಾರೆ. ಅದೇ ರೀತಿ ಕರೆದಿರ, ಅದೇನು ದೊಡ್ಡ ವಿಚಾರ ಏನಲ್ಲ. ನನ್ನ ದೃಷ್ಟಿಯಲ್ಲಿ ಅದೇನು ದೊಡ್ಡ ವಿಚಾರ ಅಲ್ಲ. ಮುಖ್ಯಮಂತ್ರಿಗಳು ನವೆಂಬರ್ನಲ್ಲಿ ಕಾಂಗ್ರೆಸ್ ಸರ್ಕಾರ ಪತನ ಆಗತ್ತೆ ಅಂತ ಸಂಸದ ಜಗದೀಶ್ ಶೆಟ್ಟರ್ ಭವಿಷ್ಯ ನುಡಿದಿದ್ದಾರೆ. ಈಗಾಗಲೇ ಸಿದ್ದರಾಮಯ್ಯ ಹಾಗೂ ಡಿಕೆಶಿ ನಡುವೆ ಆಂತರಿಕ ಕಚ್ಚಾಟ ಶುರುವಾಗಿದೆ. ಸಿದ್ದರಾಮಯ್ಯ ಅವರಿಗೆ ಬದಲಾವಣೆಯ ಬಗ್ಗೆ ಈಗಾಗಲೇ ಮನವರಿಕೆಯಾಗಿದೆ. ಹೈಕಮಾಂಡ್ ಮಟ್ಟದಲ್ಲಿ ಅಧಿಕಾರ ಹಂಚಿಕೆ ಸೂತ್ರ ಆಗಿದೆ. ಧೈರ್ಯ ಇದ್ರೆ ಸಿದ್ದರಾಮಯ್ಯ 5 ವರ್ಷ ಸಿಎಂ ಅಂತ ಡಿಕೆಶಿ ಹೇಳಲಿ ಅಂತ ಸವಾಲು ಹಾಕಿದ್ದಾರೆ. ಅನಾರೋಗ್ಯದ ನಿಮಿತ್ತ ಮಣಿಪಾಲ್ ಆಸ್ಪತ್ರೆಗೆ ದಾಖಲಾಗಿದ್ದಂಥ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರ ಆರೋಗ್ಯ ಚೇತರಿಕೆ ಆಗಿದೆ. ಈ ಹಿನ್ನೆಲೆಯಲ್ಲಿ ಆಸ್ಪತ್ರೆಯಿಂದ ಎಚ್ ಡಿ ದೇವೇಗೌಡರು ಇಂದು ಡಿಸ್ಚಾರ್ಜ್ ಆದರು. 1 ವಾರಕ್ಕಿಂತ ಹೆಚ್ಚು ಕಾಲ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೆದು ದೇವೇಗೌಡರು ಡಿಸ್ಚಾರ್ಜ್ ಆಗಿದ್ದಾರೆ. ಕೆಲ ದಿನಗಳ ಕಾಲ ಮನೆಯಲ್ಲೇ ವಿಶ್ರಾಂತಿಗೆ ವೈದ್ಯರು ಸಲಹೆಯನ್ನು ಕೊಟ್ಟಿದ್ದರು. ಬಿಸಿಲು ಧೂಳಿರುವಂಥ ಪ್ರದೇಶಕ್ಕೆ ಹೋಗದಂತೆ ಸೂಚನೆ ಕೊಡಲಾಗಿದೆ. ಇನ್ನು ದೇವೇಗೌಡರನ್ನ ಅವರ ಮನೆಯಲ್ಲಿ ಭೇಟಿಯಾದಂಥ ಬಿಜೆಪಿಯ ಉಚ್ಚಾಟಿತ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಆರೋಗ್ಯವನ್ನು ವಿಚಾರಿಸಿದರು. ಡ್ರಾಪ್ ಕೊಡುವ ನೆಪದಲ್ಲಿ ಯುವತಿಯನ್ನ ನಿರ್ಜನ ಪ್ರದೇಶಕ್ಕೆ ಕರೆದೊಯ್ದು ಅತ್ಯಾಚಾರ ಮಾಡಲಾಗಿದೆ. ಚಿಕ್ಕಬಳ್ಳಾಪುರದಿಂದ ಮಂಚೇನಹಳ್ಳಿ ಬಳಿ ಘಟನೆ ನಡೆದಿದ್ದು, ಸಂತ್ರಸ್ತ ಯುವತಿಗೆ ಮಹಿಳಾ ಸಾಂತ್ವನ ಕೇಂದ್ರದಲ್ಲಿ ಆರೈಕೆ ಮಾಡಲಾಗ್ತಿದೆ. ಸಂತ್ರಸ್ತೆ ಕೆಲಸ ಹುಡುಕಿಕೊಂಡು ಚಿಕ್ಕಬಳ್ಳಾಪುರಕ್ಕೆ ಬಂದಿದ್ಲು. ವಾಪಸ್ ಹೋಗುವಾಗ ಮಂಚೇನಹಳ್ಳಿಗೆ ಬೈಕಲ್ಲಿ ಡ್ರಾಪ್ ಕೊಡುವ ನೆಪದಲ್ಲಿ ಆರೋಪಿಗಳಾದ ಸಿಕಂದರ್, ಜನಾರ್ದನ್ ಯುವತಿಯನ್ನು ಕರ್ಕೊಂಡು ಹೋಗಿ ಕೃತ್ಯ ಎಸಗಿದ್ದಾರೆ. ಈ ಬಗ್ಗೆ ಮಹಿಳಾ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ.
ಅಂತಾನೆ ಆಕೆ ಕಿರ್ಚಲಿಕ್ಕೆ ಸ್ಟಾರ್ಟ್ ಮಾಡಿದಾಗ ಕೊಲೆ ಬೆದರಿಕೆಯನ್ನ ಹಾಕಿ ಆಕೆಗೆ ಧರ್ಮಸ್ಥಳ ಬುಡೆ ಪ್ರಕರಣದ ತನಿಖೆ ಚುರುಕುಗೊಂಡಿದೆ. ಇಂದು ಮಾಸ್ಕ್ ಮ್ಯಾನ್ ಚಿನ್ನಯ್ಯನ ಪತ್ನಿ ಹಾಗೂ ಸಹೋದರಿಯನ್ನ ಎಸ್ಐಟಿ ಅಧಿಕಾರಿಗಳು ವಿಚಾರಣೆಯನ್ನು ಮಾಡುತ್ತಿದ್ದಾರೆ. ಚಿನ್ನಯ್ಯನ ಪತ್ನಿ ಮಲ್ಲಿಕಾ ಹಾಗೂ ಸಹೋದರಿ ರತ್ನ ವಿಚಾರಣೆ ಹಾಜರಾಗಿದ್ದು ಬುಡೆ ಪ್ರಕರಣದ ಬಗ್ಗೆ ಮಾಹಿತಿಯನ್ನು ಕೊಡ್ತಿದ್ದಾರೆ. ವಿಚಾರಣೆಗೆ ಬಂದಂತ ಚಿನ್ನಯ್ಯನ ರತ್ನ ಮುಖ ಮುಚ್ಚಿಕೊಂಡು ಓಡಿ ಹೋಗಿದ್ದಾರೆ. ಹಾಸನಾಂಬೆ ದರ್ಶನೋತ್ಸವಕ್ಕೆ ಇವತ್ತು ಭಕ್ತ ಸಾಗರವೇ ಹರಿದು ಬಂದಿದೆ. ಧರ್ಮ ದರ್ಶನದ ಸರತಿ ಸಾಲುಗಳು ಫುಲ್ ಆಗಿದ್ದು ಸುಮಾರು 30,000ಕ್ಕೂ ಅಧಿಕ ಭಕ್ತರು ದರ್ಶನಕ್ಕಾಗಿ ಕ್ಯೂ ಅಲ್ಲಿ ನಿಂತಿದ್ದಾರೆ. ಹಾಸನ ಜಿಲ್ಲಾಧಿಕಾರಿ ಲತಾ ಕುಮಾರಿ ಧರ್ಮ ದರ್ಶನದ ಸಾಲಿನಲ್ಲಿ ಆಗಮಿಸಿ ದೇವಿಯ ದರ್ಶನ ಪಡೆದರು. ಮಾಜಿ ಸಚಿವ ರೇವಣ್ಣ ದಂಪತಿ ಇವತ್ತು ಹಾಸನಾಂಬೆ ದರ್ಶನ ಪಡೆದಿದ್ದಾರೆ. ₹1,000 ಟಿಕೆಟ್ ಪಡೆದು ಬಂದ ದಂಪತಿ ನೇರವಾಗಿ ಮುಖ್ಯ ದ್ವಾರದಲ್ಲಿ ತೆರಳಿ ಹಾಸನಾಂಬೆಯ ದರ್ಶನ ಪಡೆದರು. ಸುಮಾರು ಅರ್ಧ ಗಂಟೆಗೂ ಹೆಚ್ಚು ಕಾಲ ಗರ್ಭಗುಡಿಯಲ್ಲಿ ವಿಶೇಷ ಪೂಜೆ ಸಲ್ಲಿಸಿದ್ದಾರೆ. ಇನ್ನು ದೇಗುಲದ ಮುಖ್ಯದ್ವಾರದ ಬಳಿ ತಮ್ಮ ವಾಹನವನ್ನು ತಡೆದಿದ್ದಕ್ಕೆ ರೇವಣ್ಣ ಗರಂ ಆಗಿದ್ದಾರೆ. ಅಧಿಕಾರಿಗಳ ವಿರುದ್ಧ ಅಸಮಾಧಾನ ಹೊರಹಾಕಿದ ಅವರು ಯಾರದು ಡಿಸಿ ಕರೀರಿ ಅವರನ್ನ ಎಂಪಿ ಕಾರ್ ಎಷ್ಟು ಸಲ ಬಂದಿದೆ, ಜನರನ್ನ ಕರೆತಂದಿಲ್ವಾ ಅಂತ ಕಿಡಿಕಾರಿದ್ರು. ಕಳೆದ 3 ದಿನಗಳಿಂದ ಹಾಸನಾಂಬೆ ದರ್ಶನೋತ್ಸವ ಅದ್ದೂರಿಯಾಗಿ ನಡೀತಾ ಇದ್ದು ಇವತ್ತು ಹಾಸನಾಂಬೆ ದರ್ಶನಕ್ಕೆ ನಟಿ ತಾರಾ ಸೇರಿದಂತೆ ಕಿರುತೆರೆಯ ಹಿರಿಯ ಕಲಾವಿದೆಯರು ಆಗಮಿಸಿದ್ದಾರೆ. ಗಣ್ಯರ ಶಿಷ್ಟಾಚಾರದ ವಾಹನದಲ್ಲಿ ನಟಿ ತಾರಾ, ಅಂಜಲಿ, ತ್ರಿವೇಣಿ ದೇಗುಲಕ್ಕೆ ಆಗಮಿಸಿ ದೇವಿಯ ದರ್ಶನವನ್ನು ಪಡೆದುಕೊಂಡಿದ್ದಾರೆ. ಚಾಮರಾಜನಗರದಲ್ಲಿ ವಿದ್ಯಾ ಗಣಪತಿ ವಿಸರ್ಜನಾ ಮಹೋತ್ಸವ ನಡೀತಾ ಇದೆ. ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಏರ್ಪಾಡು ಮಾಡಲಾಗಿದೆ. ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ 5 ಆರೋಪಿಗಳ ಜಾಮೀನು ರದ್ದು ಮಾಡಬೇಕು ಅಂತ ಅರ್ಜಿ ಸಲ್ಲಿಸಲಾಗಿದೆ. ಅರ್ಜಿಯನ್ನು ತುರ್ತು ವಿಚಾರಣೆಗೆ ಕೈಗೆತ್ತಿಕೊಳ್ಳಬೇಕು ಅಂತ ಎಸ್ಪಿಪಿ ಪ್ರಸನ್ನಕುಮಾರ್ ಮೆಮೊ ಸಲ್ಲಿಸಿದ್ದಾರೆ. ಮೈಸೂರು ಭಾಗದಲ್ಲಿ ಜೋರು ಮಳೆ ಆಗ್ತಾ ಇದೆ. ವರ್ಣನ ಆರ್ಭಟಕ್ಕೆ ಗದ್ದೆಗಳು ಮುಳುಗಡೆ ಆಗಿದ್ದು ರಸ್ತೆಗಳು ಜಲಾವೃತಗೊಂಡಿದೆ. ನಂಜನಗೂಡು ತಾಲೂಕಿನ ಹೊಸಹಳ್ಳಿ ಗ್ರಾಮದಲ್ಲಿ ಸುಮಾರು 20 ಎಕರೆ ಕೃಷಿ ಭೂಮಿ ಜಲಾವೃತಗೊಂಡಿದೆ. ಕೋಲಾರದ ಹಲವೆಡೆ ಮಳೆಯಿಂದಾಗಿ ತರಕಾರಿ ಬೆಳೆಗಳು ನಾಶವಾಗಿದೆ. ಬೆಳೆ ಹಾನಿ ಪ್ರದೇಶಕ್ಕೆ ಕೋಲಾರ ತಹಶೀಲ್ದಾರ್ ನಯನ ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ದಾರೆ. ಅತಿವೃಷ್ಟಿಯಿಂದ ಹಾಳಾದಂಥ ಬೆಳೆ ಹಾನಿಗೆ ಪರಿಹಾರಕ್ಕಾಗಿ ಇಂದು ಕಲಬುರಗಿ ಬಂದ್ಗೆ ಕರೆಯನ್ನು ಕೊಡಲಾಗಿದೆ. ಬಂದ್ ಬೆಂಬಲಿಸಿ ಕಲಬುರಗಿಯಲ್ಲಿ ಭಾರಿ ಪ್ರತಿಭಟನೆಗಳು ನಡೆದಿವೆ. ಜಗತ್ ವಿರುದ್ಧದಲ್ಲಿ ಕನ್ನಡಪರ ಸಂಘಟನೆಗಳು ಟೈರ್ಗೆ ಬೆಂಕಿ ಹಚ್ಚಿ ಆಕ್ರೋಶವನ್ನು ವ್ಯಕ್ತಪಡಿಸಿವೆ. ಮನೆಗೆ ನೀರು ಪೂರೈಕೆ ಮಾಡ್ತಿಲ್ಲ ಅಂತ ಆರೋಪಿಸಿ ಪಿಡಿಒ ವಿರುದ್ಧ ಅನಂತ್ ಅನ್ನೋರು ಧರಣಿ ಮಾಡ್ತಿದ್ದಾರೆ. ಚನ್ನಪಟ್ಟಣ ತಾಲೂಕು ಪಂಚಾಯತ್ ಮುಂಭಾಗದಲ್ಲಿ ಮಕ್ಕಳು ಹಾಗೂ ತಾಯಿ ಜೊತೆ ಅನಂತ್ ಧರಣಿ ಕೂತಿದ್ದಾರೆ. ಬಾಣಕಹಳ್ಳಿ ಗ್ರಾಮ ಪಂಚಾಯತ್ ಪಿಡಿಒ ವಿರುದ್ಧ ಅನಂತ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕನಿಷ್ಠ ಕೂಲಿ ಆಗ್ರಹಿಸಿ ಬೆಳ್ತಂಗಡಿ ಬೀಡಿ ಕೆಲಸಗಾರರ ಸಂಘ ಪ್ರತಿಭಟನೆ ಮಾಡಿದೆ. ಬೆಳ್ತಂಗಡಿ ಮಿನಿ ವಿಧಾನಸೌಧದ ಬಳಿ ಬೀಡಿ ಕಾರ್ಮಿಕರು ಪ್ರತಿಭಟನೆ ನಡೆಸಿದ್ದಾರೆ. ಬೆಂಗಳೂರಲ್ಲಿ ಪಟಾಕಿ ಲೈಸೆನ್ಸ್ಗಾಗಿ ವ್ಯಾಪಾರಿಗಳು ಮುಗಿಬಿದ್ದಿದ್ದಾರೆ. ಅಕ್ಟೋಬರ್ 8ರಿಂದ ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಲಿಕ್ಕೆ ಅವಕಾಶವನ್ನು ಕೊಡಲಾಗಿತ್ತು. ಇಂದಿನಿಂದ ದಾಖಲಾತಿ ವೆರಿಫಿಕೇಶನ್ ಮಾಡಲಾಗ್ತಾ ಇದೆ. ಭಾರತದ ಪ್ರಮುಖ ಸ್ಲೀಪ್ ಸೊಲ್ಯೂಷನ್ಸ್ ಬ್ರ್ಯಾಂಡ್ ಆಗಿರುವಂಥ ಪೆಪ್ಸ್ ಇಂಡಸ್ಟ್ರೀಸ್ ಬೆಂಗಳೂರಿನ ಯಲಹಂಕದಲ್ಲಿ ನೂತನ ವಿಶೇಷ ಮಳಿಗೆಯನ್ನು ಆರಂಭ ಮಾಡಿದೆ. ಪೆಪ್ಸ್ ಇಂಡಸ್ಟ್ರೀಸ್ನ ವ್ಯವಸ್ಥಾಪಕ ನಿರ್ದೇಶಕ ಜಿ ಶಂಕರ್ ರಾವ್ ಪೆಪ್ಸ್ ವಿಶೇಷ ಮಳಿಗೆಯನ್ನು ಉದ್ಘಾಟನೆ ಮಾಡಿದರು. ನಾವೀನ್ಯತೆ, ಸುಸ್ಥಿರತೆ ಮತ್ತು ಮೌಲ್ಯಕ್ಕೆ ತಕ್ಕ ಸೇವೆ ಒದಗಿಸುವಂಥ ಪೆಪ್ಸ್ನ ಹೊಸ ಶ್ರೇಣಿಯು 4 ಸುಧಾರಿತ ಉತ್ಪನ್ನ ಸರಣಿಗಳಾಗಿರುವಂಥ ಪೆಪ್ಸ್ ಕಂಫರ್ಟ್, ಪೆಪ್ಸ್ ಸುಪ್ರೀಂ, ಪೆಪ್ಸ್ ರೆಸ್ಟೋನಿಕ್, ಮೆಮೊರಿ ಫೋಮ್ ಮತ್ತು ಪೆಪ್ಸ್ ಸುಪೀರಿಯರ್ ಸ್ಪ್ರಿಂಗ್ ಶ್ರೇಣಿಗಳು ಕೂಡ ಈ ಮಳಿಗೆಯಲ್ಲಿ ಲಭ್ಯ ಇದೆ. ತುಂಬ ಖುಷಿ. ಇವತ್ತು ಒಂದು ಹೊಸ ಸ್ಟೋರ್ ಯಲಹಂಕಲ್ಲಿ ಶುರು ಮಾಡ್ತೀವಿ. ಬ್ಯೂಟಿಫುಲ್ ಸ್ಟೋರ್, ವೆರಿ ಸ್ಪೇಷಿಯಸ್ ಆ್ಯಂಡ್ ವೆರಿ ವೆಲ್ ಡನ್. ಐ ವಿಶ್ ರೋಹಿತ್ ಆ್ಯಂಡ್ ಪ್ರಿನ್ಸಿ ಬೈ ದ ಸೈಡ್ ಆಫ್ ಮೀ ದ ವೆರಿ ಬೆಸ್ಟ್ ಆ್ಯಂಡ್ ವಿ ಆರ್ ಗೋಯಿಂಗ್ ಟು ಡೂ ಎಕ್ಸ್ಟ್ರೀಮ್ಲಿ ವೆಲ್ ಔಟ್ ಹಿಯರ್. ಆ್ಯಂಡ್ ಎಲ್ಲರೂ ಈ ಪಕ್ಕ ಬಂದುಬಿಟ್ಟು ನಮ್ಮ ಮ್ಯಾಟರ್ಸ್ ಎಲ್ಲ ನೋಡಬೇಕು. ಒಳ್ಳೆ ಮಲ್ಕೊಳ್ಬೇಕಾ ತಿನ್ನಕ ನೀವು ಪೆಪ್ಸ್ ಮ್ಯಾಟರ್ಸ್ಲೇ ಟ್ರೈ ಮಾಡಬೇಕು. ಆ್ಯಂಡ್ ಪ್ಲೀಸ್ ಕಮ್ ಟು ಅವರ್ ಸ್ಟೋರ್ ಆ್ಯಂಡ್ ಸಿ ಅವರ್ ಮ್ಯಾಟರ್ಸಸ್. We give you a good discount of 25% for Diwali. We also give you some good freebies of 12,999. And there's something very interesting. And also, my dear friends, don't miss the Bajaj Finance and the installment part of it. And your sleep is something very important for us. And Spring Mattress is the mattress for people to sleep on. 70% of world population sleep on Spring mattresses. ಸೊ ನೀವು ಮಲ್ಕೊಳ್ಬೇಕು, ಒಳ್ಳೆ ಮ್ಯಾಟ್ರಸ್ಲೆ ಮಲ್ಕೊಳ್ಬೇಕು. ಈ ಅಂಗಡಿಲೇ ಫ್ರಮ್ 16,000 to 2 lakhs ತನಕ ಮ್ಯಾಟ್ರಸಸ್ ಇದೆ, ರೈಟ್, ಆ್ಯಂಡ್ ಆಕ್ಸೆಸರೀಸ್ ಇದೆ. ಆ್ಯಂಡ್ ನಿಮ್ದಿದ್ದೆ ನಮಗೆ ತುಂಬ ಇಷ್ಟ. ಈ ಮಂತ್ ನಮ್ಗೆ ಒಂದು ಪ್ರಾಡಕ್ಟ್ ಆಫ್ ದ ಮಂತ್ ಅಂತ ಸ್ಪೆಷಲ್ ಡಿಸ್ಕೌಂಟ್ ಕೊಡ್ತಾ ಇದ್ದೀವಿ. ಆರ್ಗ್ಯಾನಿಕಾ ಅಂತ ನಮ್ಮ ಮ್ಯಾಟ್ರಸ್ ಇದೆ. ಇದೊಂದು ಸ್ಪೆಷಲ್ ಮ್ಯಾಟ್ರಸ್ಸು. ಇದು ಲೇಟೆಕ್ಸ್ ಫೋಮ್ ಮ್ಯಾಟ್ರಸ್. ಈ ಲೇಟೆಕ್ಸ್ ಫೋಮು ಒನ್ ಆಫ್ ದ ಕೈಂಡ್. ನಾವು ಬೆಲ್ಜಿಯಮಿಂದ ಇಂಪೋರ್ಟ್ ಮಾಡಿ ತರಿಸಿ ಮಾಡ್ತಿರೋ ಲೇಟೆಕ್ಸ್ ಫೋಮು. ಇದು ಸಿಂಥೆಟಿಕ್ ಅಲ್ಲ, ನ್ಯಾಚುರಲ್ ಲೇಟೆಕ್ಸ್ ಫೋಮ್ ಇದು.
ಸೊ ಇದು ಬಂದು ನೋಡಿ ಎಕ್ಸ್ಪೀರಿಯನ್ಸ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೊತೀನಿ.